ಚಾಪ್ಟರ್ ಸೀಕ್ವೆನ್ಸ್ ಮ್ಯಾಗೇನು ಈಗ ಮೊದಲ ಫಾರ್ಮುಲಾಗಳು ನೋಡೋಣ. ಇದ್ರ ಮ್ಯಾಗೇನು ಫಾರ್ಮುಲಾಗಳು ನಿಮಗೆ ನೆನಪಿಟ್ಕೊಂಡ್ರೆ ಉಳಿದಿದ್ದೆಲ್ಲ ಎಕ್ಸಾಂಪಲ್ ಸಾಲ್ವ್ ಮಾಡೋಕ್ಕೆ ಈಜಿ ಆಗ್ತೈತಿ. ಈಗ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. A sequence Tn is said to be arithmetic progression AP if Tn plus 1 minus Tn equal to D. Common difference for all n belongs to capital N. So ಇದು ಕಾಮನ್ ಡಿಫರೆನ್ಸ್ ಡಿ ಎತ್ತು ಅಂದ್ರೆ ನಾವು ಇಲ್ಲಿ ಟಿ ಈಕ್ವಲ್ ಟು ಎನ್ ಪ್ಲಸ್ 1 ಮೈನಸ್ ಟಿ ಎನ್ ಆಗಿರ್ತೈತಿ. ಸೊ ಈ ಐ ಇಸ್ ರಾಂಗ್, ಉಳಿದಿದ್ದೆಲ್ಲ ಕರೆಕ್ಟ್ ಐತಿ. ನೆಕ್ಸ್ಟ್ ಇಫ್ ಎ ಇಸ್ ದ ಫಸ್ಟ್ ಟರ್ಮ್ and D is the common difference, then AP can be written as ಅಂದರು. ಇದನ್ನ ಕಾಮನ್ ಡಿಫರೆನ್ಸ್ ಎ ಮತ್ತು ಕಾಮನ್ ಡಿಫರೆನ್ಸ್ ಡಿ ಎತ್ತು ಅಂದ್ರೆ ಫಸ್ಟ್ ಟರ್ಮ್ ಏನಾಗಿರ್ತೈತಿ ಎ ಆಗಿರ್ತೈತಿ. ಸೊ ಅವಾಗ ನಾವು ಯಾವ ರೀತಿ ಬರಿಬೋದು ಅಂದರೆ ಎ ಪ್ಲಸ್ ಡಿ, ಎ ಪ್ಲಸ್ 2D, ನೆಕ್ಸ್ಟ್ ಎ ಪ್ಲಸ್ 3D ಅಪ್ ಟು ಇಲ್ಲಿ ತಕ್ಕಂದ್ರೆ ಎ ಪ್ಲಸ್ ಎನ್ ಡಿ ಬರಿಬೋದು ಅಪ್ ಟು ಇಲ್ಲಿ ತಗ. ನೆಕ್ಸ್ಟ್ ಟಿ ಎನ್ ಅಂದ್ರೆ last term. Tn is nothing but last term. Next general. So the Tn equal to Sn minus Sn minus 1. So ಇದು ಇಲ್ಲಿ ಫಾರ್ಮುಲಾ ಹೇಳಿದ್ನಲ್ಲ ಇದೆ ಸೇಮ್. ಇಲ್ಲೇನೈತಿಲ್ಲ ಫಾರ್ಮುಲಾ, ಈ ಫಾರ್ಮುಲಾ ಸೇಮ. ಇದು ಯಾವ ರೀತಿ ಅಂದರೆ ಇಲ್ಲಿ ಟಿ ಎನ್ ಲಾಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಎಸ್ ಎನ್ ಅಂದ್ರೆ ಟೋಟಲ್ ಸಮ್ ಎನ್ ಟರ್ಮ, ಟೋಟಲ್ ಸಮ್ ಎನ್ ಮೈನಸ್ 1 ಟರ್ಮ. ಅವಾಗ ಮಾಡಿದಾಗ ನಮ್ಗೆ ಲಾಸ್ಟ್ ಟರ್ಮ್ ಬರ್ತೈತಿ, ಟಿ ಎನ್ ಗೊತ್ತಾಗ್ತೈತಿ. ಜನರಲ್ ಟರ್ಮ್ ಆಫ್ ಎನ್ ಎ ಪಿ. ಜನರಲ್ ಟರ್ಮ್ ಯಾವ ರೀತಿ ಇರ್ತೈತಿ ಅಂದ್ರೆ ಲಾಸ್ಟ್ ಟರ್ಮ್ ಕಂಡು ಹಿಡ್ಬೇಕಂದ್ರೆ ನಾವು ಟಿ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಇಲ್ಲಿ ಎ ಅಂದ್ರೆ ಫಸ್ಟ್ ಟರ್ಮ, ಎನ್ ಅಂದ್ರೆ nth ಟರ್ಮ, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್. ಸೊ ಇದು ಫಾರ್ಮುಲಾ, ಇದು ಮೇನ್ ಫಾರ್ಮುಲಾ. ಇದನ್ನ ನೆನಪಿಟ್ಕೋಬೇಕು. ನೆಕ್ಸ್ಟ್ ಇಫ್ ದ ಲಾಸ್ಟ್ ಟರ್ಮ್ ಆಫ್ ಎನ್ ಎ ಪಿ ದೆನ್ ಎಲ್ ಈಕ್ವಲ್ ಟು ಇದು ಟಿ ಎನ್ ಇದ್ದಿದ್ದ ಇದು ಲಾಸ್ಟ್ ಟರ್ಮ್ ಎಲ್ ಅಂತ ಕೊಟ್ಟಾರ. ಹಿಂಗೂ ಡಿನೋಟ್ ಮಾಡ್ಬೋದು ನಾವು. ನೆಕ್ಸ್ಟ್ ಸಮ್ ಆಫ್ ಎನ್ ಟೆರೆಸ್ ಆಫ್ ಎನ್ ಎ ಪಿ ಅಂತ ಕೊಟ್ಟರು. ಇಲ್ಲಿ ಸಮ್ ಆಫ್ ಎನ್ ಟರ್ಮ್ ಅಂದ್ರೆ ಟೋಟಲ್ ಸಮ್ ಎಷ್ಟು ಅನ್ನೋದು ಇದು ಎಸ್ ಎನ್ ಈ ಮುಖಾಂತರ ಕಂಡುಹಿಡಿಬೋದು. ಸೊ ಇದು ಮೇನ್ ಫಾರ್ಮುಲಾ ನಮ್ಮದು. ಇಲ್ಲಿ ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಡಿ ಆರ್ ಅಂದರೆ ಇದು, ಆರ್ ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಎ ಪ್ಲಸ್ ಎಲ್, ಎಲ್ ನಥಿಂಗ್ ಬಟ್ last term
last term, that is Tn. Tn is last term. ಸೊ ಇಲ್ಲಿ ಕೊಟ್ಟಾರ ನೋಡಿ ಲಾಸ್ಟ್ ಟರ್ಮ್ ಆರ್ ಅಂತ ಹೇಳಿ ಇಲ್ಲಿ ಕೊಟ್ಟಾರ. ನೆಕ್ಸ್ಟ್ ಅರ್ಥಮೆಟಿಕ್ ಮೀನ್. ಅರ್ಥಮೆಟಿಕ್ ಮೀನ್ ಅಂದರೆ ಏನಪ್ಪ ಅಂದರೆ ಇಫ್ ಎ ಇಸ್ ಎ m between two numbers a and b, then a equal to a plus b divided by 2. The arithmetic mean formula. a ಅಂದ್ರೆ ಫಸ್ಟ್ ಟರ್ಮ್, ಬಿ ಅಂದರೆ ಮತ್ತೊಂದು ಟರ್ಮ್, ನೆಕ್ಸ್ಟ್ ಟರ್ಮ್. ಸೊ ಇವು ಎರಡರದ್ದು ಎಡಿಷನ್ ಏನಾಗಿರ್ತೈತಿ, ಅರ್ಥಮೆಟಿಕ್ ಮೀನ್ ಡಬಲ್ ಆಗಿರ್ತೈತಿ. So next, sum of nth arithmetic means between two numbers a and b. ನಮ್ಮ ಸಿಲೆಬಸ್ ಒಳಗೆ ಲ್ಯಾಂಡ್ ಸರ್ವೆ ಸಿಲೆಬಸ್ ಒಳಗೆ ಈ ಟೈಪ್ ಏನು ಕ್ವಶನ್ನ ಕೇಳೋದಿಲ್ಲ ಅಂದ್ರೆ ಅವ್ರ ಸಿಲೆಬಸ್ದಾಗ ಇದನ್ನ ಕೊಟ್ಟಿಲ್ಲ. ಸೊ ಇದು ಬೇಡ. ನೆಕ್ಸ್ಟ್ ನಾವು ಸೆಲೆಕ್ಷನ್ ಆಫ್ ಟರ್ಮ್ಸ್ ಇನ್ an AP. When sum is given, the following way is adopted in selecting certain number of terms. Number of terms, number of to be taken. 3 ಟರ್ಮ್ಸ್ ಇದ್ದಾಗ ಎ ಮೈನಸ್ ಡಿ, ಎ ಪ್ಲಸ್ ಡಿ ಅದು ತಗೋಬೋದು. 4 ಟರ್ಮ್ಸ್ ಇದ್ದಾಗ ಎ ಮೈನಸ್ 3d, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3d. 5 ಟರ್ಮ್ ಇದ್ದಾಗ ಎ ಮೈನಸ್ 2d, ಎ ಮೈನಸ್ ಡಿ, ಎ ಪ್ಲಸ್ ಡಿ, a plus 2d. Next, when a sum is not given, then following ways are adopted in selection terms. ಅಂದ್ರೆ ನಮ್ಗೆ ಸಮ್ ಕೊಟ್ಟಿರ್ಕಿಲ್ಲ ಅಂದ್ರೆ ಯಾವ ರೀತಿ ತಗೋಬಹುದು ಅಂದ್ರೆ ಇಲ್ಲಿ 3 ಟರ್ಮ್ ಇದ್ದಾಗ ಎ ಪ್ಲಸ್ ಡಿ, ಎ ಪ್ಲಸ್ 2d. 4 ಟರ್ಮ್ ಇದ್ದಾಗ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d. ಸೇಮ್ 5ನೇದು ಅದೇ ರೀತಿ ಕಂಟಿನ್ಯೂ. ಇಲ್ಲಿ 5 ಇತ್ತಂದ್ರೆ ಇಲ್ಲಿ ಒಂದು ಕಡಿಮೆ ಮಾಡಿ 4d ಅಂತ ಇಡೋದು. ನೆಕ್ಸ್ಟ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. A sequence Tn is said to be geometric progression if Tn plus 1 divided by Tn equal to R. ಇದು ಕಾಮನ್ ಡಿಫರೆನ್ಸ್. ಇನ್ನು ಕಾಮನ್ ಡಿಫರೆನ್ಸ್ ನಾವು ಈ ಟೈಪ್ ತಿಳ್ಕೊಬೋದು. ಹೆಂಗಂದ್ರೆ ಎ ಆರ್ ಡಿವೈಡೆಡ್ ಬೈ ಎ. ಹಿಂಗೆ ತಿಳ್ಕೊಬೋದು. ನೆಕ್ಸ್ಟ್ ಇಫ್ is the first term, R is the common ratio, then GP can written as it ಕೊಟ್ಟರು. ಅದನ್ನ AR ಸ್ಕ್ವೇರ್, AR ಕ್ಯೂಬ್, AR n. ನೆಕ್ಸ್ಟ್ ಜನರಲ್ ಟರ್ಮ್ ಆಫ್ GP means geometric progression. nth ಟರ್ಮ್ ಏನಾಗ್ತೈತೆ ಅಂದರೆ Tn ಅಂದರೆ ಲಾಸ್ಟ್ ಟರ್ಮ್ r/n-1 ಆರ್ Tn ಲಾಸ್ಟ್ ಟರ್ಮ್ Tn ಈ ರೀತಿ ತಗೋಬೋದು, r/n-1. ನೆಕ್ಸ್ಟ್ sum of first n term of GP. Sn equal to a bracket 1 minus r/n divided by 1 minus r.
ಇದು ಮೇನ್ ಫಾರ್ಮುಲಾ. ಎಸ್ ಎನ್ ಈಕ್ವಲ್ ಟು ಎ ಮೈನಸ್ ಟಿ ಎನ್ ಆರ್ ಡಿವೈಡೆಡ್ ಬೈ 1 ಮೈನಸ್ ಆರ್. ಈ ರೀತಿ ನೀವು ಬರಿಬೋದು. ಇದು ಯಾವಾಗ ಅಪ್ಲಿಕೇಬಲ್ ಅಂದರೆ ಆರ್ ಇಸ್ ಲೆಸ್ ದೆನ್ 1 ಇರಬೇಕು. ಆರ್ ಮೀನ್ಸ್ ಕಾಮನ್ ರೇಷಿಯೋ. ಕಾಮನ್ ರೇಷಿಯೋ